ರಾಜಕೀಯ ತಂತ್ರ ರೂಪಿಸುವುದಕ್ಕೆ ಸಾಹುಕಾರ ಸದಾ ಸಿದ್ಧರಿರುತ್ತಾರೆ. ಇನ್ನು ಯತ್ನಾಳ್ರನ್ನ ಬಿಜೆಪಿಗೆ ಕರೆಸಿಕೊಳ್ಳುವುದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ರಣತಂತ್ರ ಮಾಡಬಲ್ಲರು. ರಾಜಕೀಯ ತಂತ್ರ ರೂಪಿಸುವುದರಲ್ಲಿ ರಮೇಶ್ ಪಂಟರ್ ಯತ್ನಾಳ್ಗೆ ಮತ್ತೊಮ್ಮೆ ಕರೆಸಿಕೊಳ್ಳುವುದಕ್ಕೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯಲ್ಲಿ ಕ್ಷಿಪ್ರ ಕ್ರಾಂತಿ, ಯತ್ನಾಳ್ ಬಿಜೆಪಿ ತರುತ್ತೇವೆ ಎಂದು ರಮೇಶ್ ಶಪಥ. ಮುಂಬೈನಲ್ಲಿ ರಾಜಕೀಯ ಕಸರತ್ತು ಮಾಡುತ್ತಿರುವಂತಹ ರಮೇಶ್ ಜಾರಕಿಹೊಳಿ ನಡೆಗೆ ಬಿಜೆಪಿ ನಾಯಕರು ಗಪ್ಚುಪ್ಪಾಗಿದ್ದಾರೆ. ರಾಜಕೀಯ ತಂತ್ರ ರೂಪಿಸುವುದರಲ್ಲಿ ಸಾಹುಕಾರ್ ಸಿದ್ಧ. ಯತ್ನಾಳ್ರನ್ನ ಬಿಜೆಪಿಗೆ ಕರೆಸುವುದಕ್ಕೆ ಎಲ್ಲ ತರಹದ ರಣತಂತ್ರಗಳು ಕೂಡ ನಡೀತಾ ಇದೆ. ಬಿಜೆಪಿಯ ಅಧಿಕೃತ ಶಿಸ್ತು ಸಮಿತಿ 2 ಬಾರಿ ಶೋಕಾಸ್ ನೋಟಿಸ್ ಜಾರಿ ಮಾಡಿ, ನೀವು ಬಾಯಿಗೆ ಬಂದ ಹಾಗೆ ಕಂಡು ಜಾಗದಲ್ಲಿ ಬಿಜೆಪಿ ನಾಯಕರನ್ನ ಮೂದಲಿಸೋದು, ಟೀಕೆ ಮಾಡೋದು ಸರಿಯಲ್ಲ. ಆನೆ ನಡೆದಿದ್ದೇ ದಾರಿ ಆಗೋದಿಲ್ಲ, ನಾಮಾಠೆ ಶಾಸನಂ ಅಂದರೆ ಆಗೋದಿಲ್ಲ. ಬಿಜೆಪಿ ಶಿಸ್ತು ಉಲ್ಲಂಘನೆಯನ್ನು ಸಹಿಸೋದಿಲ್ಲ. ನಾನಾ ತರಹದ ಘಟಾನುಘಟಿ ನಾಯಕರನ್ನು ಕಂಡಿರ್ತಕ್ಕಂತಹ ಬಿಜೆಪಿಗೆ ಇಷ್ಟಿರೋ ಯತ್ನಾಳ್ ಯಾವ ಲೆಕ್ಕ ಅನ್ನೋ ಮಟ್ಟಕ್ಕೆ ಬಂದಿತ್ತು ಚರ್ಚೆ. ಅದಾದ ನಂತರ ಕೋರ್ ಕಮಿಟಿ ಸಭೆಗಳಾಯಿತು. ಸಭೆಯಲ್ಲೂ ಕೂಡ ಯತ್ನಾಳ್ರನ್ನ ಕ್ಷಮಿಸಲಾಯಿತು. ಅದಾದ ನಂತರ 72 ಗಂಟೆಗಳ ಕಾಲದ ಗಡುವನ್ನು ಕೂಡ ಕೊಡಲಾಯಿತು. ಆ ಗಡುವಿಗೆ ಸಮರ್ಥವಾದ ಉತ್ತರವನ್ನು ಯತ್ನಾಳ್ ಕೊಟ್ಟಿರಲಿಲ್ಲ. ಯತ್ನಾಳ್ ಆರಂಭದಲ್ಲಿ ಯಾವ ಬೇಡಿಕೆಯನ್ನು ಇಟ್ಟಿದ್ರೋ ಕಟ್ಟ ಕಡೆಯ ಘಳಿಗೆವರೆಗೂ ಕೂಡ ಆ ನಿಲುವಲ್ಲೇ ಬದ್ಧರಾಗಿ ನಿಂತ್ಕೊಂಡ್ರು. ಇದು ಬಿಜೆಪಿಗೆ ಸಹಿಸೋದಕ್ಕೆ ಆಗಲಿಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರರನ್ನ ಟೀಕಿಸುವ ಭರದಲ್ಲಿ ಇಡೀ ಬಿಜೆಪಿಯ ಜಂಘಾಬಲಕ್ಕೆ ಡ್ಯಾಮೇಜ್ ತರುವಂತಹ ಮಾತುಕತೆಗಳು ಕೂಡ ಯತ್ನಾಳ್ರಿಂದ ಆಯಿತು. ಯತ್ನಾಳ್ರನ್ನ ಕಟ್ಟಿ ಹಾಕೋದಕ್ಕೆ ರೇಣುಕಾಚಾರ್ಯ ಸಭೆ ಕರೆಯೋದೇನು, ಯತ್ನಾಳ್ರನ್ನ ಕಟ್ಟಿ ಹಾಕೋದಕ್ಕೆ P ರಾಜೀವ್ ಕೊಡೋ ಸ್ಟೇಟ್ಮೆಂಟ್ಗಳೇನು, ಯತ್ನಾಳ್ರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿಯ ಅಧಿಕೃತ ನಾಯಕರುಗಳಿಂದ ನಡೆದಂತಹ ಕಸರತ್ತೆಷ್ಟು ಗೊತ್ತಾ? ಇಲ್ಲಿ ಯತ್ನಾಳ್ BY ವಿಜೇಂದ್ರರ ವಿರುದ್ಧ ಸಮರ ಸಾರಿದ್ದು ಪ್ರಶ್ನೆ ಆಗಲಿಲ್ಲ. BS ಯಡಿಯೂರಪ್ಪರ ವಿರುದ್ಧವೂ ಸಮರ ಸಾರಿದ್ದು ಪ್ರಶ್ನೆಯೇ ಆಗಲಿಲ್ಲ. ಪ್ರಶ್ನೆ ಆಗಿದ್ದು ಏನು ಅಂತ ಹೇಳಿದ್ರೆ ಬಿಜೆಪಿಯ ಇಮೇಜ್ಗೆ ಡ್ಯಾಮೇಜ್ ತರುವಂತಹ ಪ್ರಯತ್ನ. ಎಲ್ಲೋ ಒಂದು ಕಡೆ ಬಿಜೆಪಿಯ ಹುಳುಕನ್ನು ಯತ್ನಾಳ್ ವೈಭವೀಕರಿಸಲಾಗ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾದವು. ಕಟ್ಟ ಕಡೆಯದಾಗಿ ಶಿಸ್ತು ಸಮಿತಿ ಅವರನ್ನ ಉಚ್ಚಾಟನೆ ಮಾಡ್ತು. ಈಗ ರಮೇಶ್ ಜಾರಕಿಹೊಳಿ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಪಂಟರು ಅಂತ ಕರೀತಾರೆ. ಯತ್ನಾಳ್ರನ್ನ ಘರುವಾಪಸಿ ಮಾಡೋದಕ್ಕೆ ರಮೇಶ್ ಜಾರಕಿಹೊಳಿ ಎಲ್ಲ ತರಹದ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಸುದ್ದಿಯಲ್ಲಿದೆ. ಆಗಾಗ ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘ ಚರ್ಚೆ. ಈ ಎಲ್ಲದರ ನಡುವೆ ಯತ್ನಾಳ್ ಮತ್ತೆ ಬಿಜೆಪಿ ಘರುವಾಪಸಿ ಆಗ್ತಾರಾ ಎನ್ನುವಂತಹದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂಬೈನಲ್ಲಿ ಬೆಳಗಾವಿ ಸಾಹುಕಾರ್ ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ. ಯತ್ನಾಳ್ಗೆ ಬಿಜೆಪಿಗೆ ಕರೆತರುವ ಪ್ಲಾನ್ ಮಾಡುತ್ತಿರುವಂತಹ ರಮೇಶ್ ಜಾರಕಿಹೊಳಿ ಮೂಲ ಬಿಜೆಪಿಗರಿಗೆ ಇಲ್ಲದೇ ಇರತಕ್ಕಂತಹ ದರ್ದು ವಲಸಿಗರಿಗೆ ಯಾಕೆ? ಮಹಾರಾಷ್ಟ್ರ CM ಫಡ್ನವೀಸ್ರನ್ನು ಕೂಡ ಭೇಟಿ, ಯತ್ನಾಳ್ ಪರವಾಗಿ ಹೈಕಮಾಂಡ್ಗೆ ಒತ್ತಡ ಹೇರುವಂತೆ ರಮೇಶ್ ಜಾರಕಿಹೊಳಿ ರಣತಂತ್ರ. ಫಡ್ನವೀಸ್ ಮುಂದೆ ವಿಜಯೇಂದ್ರ ಬಗ್ಗೆ ಸಾಲು ಆರೋಪಗಳನ್ನು ರಮೇಶ್ ಜಾರಕಿಹೊಳಿ ಕೂಡ ಆಗ್ತಾ ಇದ್ದಾರೆ. ವಿಜೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ರಮೇಶ್ ಕೂಡ ಪಟ್ಟು ಹಿಡಿತಾ ಇದ್ದಾರೆ. ಹಿರಿಯ ಅನುಭವಿಯನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು. ಬುಧವಾರ ಮಧ್ಯಾಹ್ನ ಫಡ್ನವೀಸ್ ಎದುರು ಬೇಡಿಕೆ. ರಮೇಶ್ ಜಾರಕಿಹೊಳಿಯ ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕ್ತಾರೆ ಅಂತ ಯಾರಾದರೂ ತಿಳಿದುಕೊಂಡಿದ್ರೆ ಅದು ಭ್ರಮೆಯಷ್ಟೇ. ಯತ್ನಾಳು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರು, ಹೀಗೆ ಸಾಲಾಗಿ ಬರುವಂತಹ ಒಂದಷ್ಟು ನಾಯಕರನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಈಗಲೂ ಸಮಾನವಾಗಿಯೇ ನೋಡ್ತಾ ಇದೆ. ಬಿಜೆಪಿಯ ಹೈಕಮಾಂಡ್ ಯತ್ನಾಳ್ಗೆ ಎಷ್ಟು ರೆಸ್ಪೆಕ್ಟು, ಎಷ್ಟು ಬೆಲೆ, ಎಷ್ಟು ಗೌರವ ಕೊಡ್ತಾ ಇತ್ತೋ ಅದೇ ಬೆಲೆಗಳನ್ನು ರಮೇಶ್ ಜಾರಕಿಹೊಳಿಗೂ ಕೊಡ್ತಾ ಇರೋದು, ಅದೇ ಬೆಲೆಗಳನ್ನು ಪ್ರತಾಪ್ ಸಿಂಹರಿಗೂ ಕೊಡ್ತಾ ಇರೋದು, ಅದೇ ಬೆಲೆಗಳನ್ನು ಮಾಜಿ ಸಚಿವ ಸಿದ್ದೇಶ್ವರ್ ಅವರಿಗೂ ಕೊಡ್ತಾ ಇರೋದು, ಕುಮಾರ್ ಬಂಗಾರಪ್ಪರವರಿಗೂ ಕೊಡ್ತಾ ಇರೋದು.
ಹಿಂಗೆಲ್ಲ ಇದ್ದಾಗ ನಾನು ಹೋಗ್ಬಿಟ್ಟು ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ರಮೇಶ್ ಜಾರಕಿಹೊಳಿಯ ಮನವೊಲಿಸುವ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ, ಎಷ್ಟರ ಮಟ್ಟಿಗೆ ಸೋಲುತ್ತೆ ಎನ್ನುವಂತಹದ್ದು ಈಗ ರಾಜಕೀಯ ಲೆಕ್ಕಾಚಾರದಲ್ಲಿ ವಿಚಾರವಾಗಿ ಮಾರ್ಪಟ್ಟಿದೆ.